ರನ್ಯಾ ರಾವ್ ದುಬೈನಿಂದ ಬೆಂಗಳೂರಿಗೆ ಹಾರಿ ಬಂದಂತಹ ಈ ಚಿನ್ನದ ಚಿಟ್ಟೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಅಡಿಯಲ್ಲಿ ಬಂಧನಕ್ಕೊಳಗಾಗಿ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿರುವಂತಹದ್ದು ಎಲ್ಲಿಗೂ ಗೊತ್ತಿರುವ ವಿಚಾರ. ಸ್ಮಗ್ಲಿಂಗ್ ಹಿಂದೆ ಇಂಟರ್ನ್ಯಾಷನಲ್ ಜಾಲದ ಕೈವಾಡ ಇರುವಂಥದ್ದು ಕೂಡ ತನಿಖಾ ಸಂಸ್ಥೆಗಳಿಗೆ ಈಗಾಗಲೇ ಮೇಲ್ನೋಟಕ್ಕೆ ಕಂಡುಬಂದಿದ್ದು 3 ಕೇಂದ್ರದ ತನಿಖಾ ಸಂಸ್ಥೆಗಳು ಈ ಒಂದು ಸಿಂಡಿಕೇಟ್ನ ಬೆನ್ನು ಹತ್ತಿವೆ. ಈ ಮಧ್ಯೆ ಇದೇ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಕೂಡ ಜೋರಾಗಿ ನಡೀತಾ ಇದೆ. ಇವತ್ತು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಮತ್ತು ಇದೇ ಸಂದರ್ಭದಲ್ಲಿ ರನ್ಯಾ ತನಿಖಾಧಿಕಾರಿಗಳ ವಿರುದ್ಧವೇ ಯಾವ ಸ್ವರೂಪದಲ್ಲಿ ಕಂಪ್ಲೇಂಟ್ ಮಾಡಿದ್ದಾಳೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಗೋಲ್ಡ್ ಸ್ಮಗ್ಲಿಂಗ್ ಬೆನ್ನತ್ತಿದ ಇಡಿ, ಸಿಬಿಐ, ಡಿಆರ್ಐ. ಇಂಟರ್ನ್ಯಾಷನಲ್ ಜಾಲಕ್ಕೆ ಕೈ ಇಟ್ಟ ತನಿಖಾ ತಂಡ. ರನ್ಯಾ 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 ಸದ್ಯ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಿರೋ ಹೆಸರು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ಗಳನ್ನ ಮೈಗೆ ಅಂಟಿಸಿಕೊಂಡು ದುಬೈ ಟು ಬೆಂಗಳೂರು ಜರ್ನಿ ಆರೋಪ ಹೊತ್ತಿರೋ ಈಕೆಯ ಸ್ಮಗ್ಲಿಂಗ್ ಜಾಲ ಭೇದಿಸೋದು ತನಿಖಾ ತಂಡಗಳಿಗೆ ಸವಾಲೇ ಸರಿ. ಡಿಆರ್ಐ, ಸಿಬಿಐ ಹಾಗೂ ಇಡಿ ಅಧಿಕಾರಿಗಳ ತಂಡ ತಮ್ಮದೇ ಸ್ಟ್ರಾಟಜಿಗಳ ಮೂಲಕ ಚಿನ್ನದ ಗಣಿ ರಹಸ್ಯ ಭೇದಿಸೋ ಕಾರ್ಯ ನಡೆಸುತ್ತಿದ್ದಾರೆ. ಈ ಚಾಲಾಕಿ ತನಿಖಾ ತಂಡಗಳಿಗೆ ಸದ್ಯಕ್ಕೆ ರಣವ್ಯೂಹದಂತೆ ಗೋಚರಿಸುತ್ತಿರೋದು ರನ್ಯಾ ತನ್ನ ಹೇಳಿಕೆಯಲ್ಲಿ ನೀಡಿದ್ದ ಅಂತಾರಾಷ್ಟ್ರೀಯ ಲಿಂಕ್ ಹಾಗೂ 6 ಅಡಿ ಎತ್ತರದ ವ್ಯಕ್ತಿ ಜೊತೆಗೆ ಇಂಟರ್ನ್ಯಾಷನಲ್ ಪ್ರಾಕ್ಸಿ ಕಾಲ್. ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದ ನಟಿ ರನ್ಯಾ ರಾವ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ಲು. ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸಲಾಗಿತ್ತು. ರನ್ಯಾಗೆ ಬಂದಿದ್ದ ಫೋನ್ ಕಾಲ್ಗಳ ಬೆನ್ನತ್ತಿದ್ದಾರೆ. ರನ್ಯಾಗೆ ಫೋನ್ ಮಾಡ್ತಿದ್ದವರು ಯಾರು ಎಷ್ಟು ಹೊತ್ತು ಮಾತನಾಡಿದ್ದಾರೆ, ಏರ್ಪೋರ್ಟ್ನಲ್ಲಿ ಚಿನ್ನ ಕೊಟ್ಟಿದ್ದವರು ಯಾರು, ಅಲ್ಲದೆ ಚಿನ್ನ ಕೊಟ್ಟ ವ್ಯಕ್ತಿ ಪರಿಚಯ ಇಲ್ಲ ಎಂದಿದ್ರಿಂದ ಈ ಬಗ್ಗೆ ಸಿಸಿಟಿವಿ ಸಾಕ್ಷ್ಯ ಪರಿಶೀಲನೆಗೆ ಮುಂದಾಗಿದ್ದಾರೆ. ಕರೆ ಪರಿಶೀಲನೆಗಾಗಿ ಐಪಿ ಅಡ್ರೆಸ್ ಜಾಡು ಹಿಡಿದು ಸಿಬಿಐ ತನಿಖೆ ನಡೆಸುತ್ತಿದೆ. ಇದಕ್ಕೆ ಇಂಟರ್ಪೋಲ್ ಸಹಾಯ ಪಡೆಯಲಾಗಿದೆ. ಚಿನ್ನದಾಟದಲ್ಲಿ ಸೆಲೆಬ್ರಿಟಿಗಳು, ರಾಜಕೀಯ ಗಣ್ಯರು. ಇನ್ನು ಈ ಪ್ರಕರಣದಲ್ಲಿ ಕೇವಲ ರನ್ಯಾ ಮಾತ್ರವಲ್ಲ, ಹಲವರು ದೊಡ್ಡ ಹೆಸರಿನ ನಟ ನಟಿಯರು ಹಾಗೂ ರಾಜಕೀಯ ಗಣ್ಯರು ಇದ್ದಾರಂತೆ. ಈ ಬಗ್ಗೆ ಸಿಬಿಐ ಅಧಿಕಾರಿಗಳಿಗೆ ಲಿಂಕ್ ಕೂಡ ಸಿಕ್ಕಿದ್ಯಂತೆ. ಇದೇ ಲೀಡ್ ಮುಂದಿಟ್ಕೊಂಡು ಕೆಲವರನ್ನ ಇಂಟ್ರಾಗೇಷನ್ ಮಾಡೋದಕ್ಕೆ ತನಿಖಾಧಿಕಾರಿಗಳು ರೆಡಿಯಾಗಿದ್ದಾರೆ ಎನ್ನಲಾಗಿದೆ. ರನ್ಯಾ ಸ್ಮಗ್ಲಿಂಗ್ ರಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರ ನಂಟು ಇದೆಯಂತೆ. ರನ್ಯಾಗೆ ಐಪಿಎಸ್ ಅಧಿಕಾರಿಗಳ ಸಂಪರ್ಕ, ದೊಡ್ಡ ನಟ ನಟಿಯರು, ರಾಜಕಾರಣಿಗಳು, ಉದ್ಯಮಿಗಳ ಸಂಪರ್ಕ ಆಗಿದೆ ಅನ್ನೋ ಅನುಮಾನ ಶುರುವಾಗಿದೆ. ಇದಕ್ಕೆ ಸಂಬಂಧಿಸಿದವರ ವಿಚಾರಣೆ ನಡೆಸಲು ಸಿದ್ಧತೆ ನಡೆದಿದ್ದು ಅನುಮಾನ ಆಗಿದ್ದವರ ಫೋನ್ ಕಾಲ್ ಲಿಸ್ಟ್ ಸಂಗ್ರಹಿಸಲಾಗಿದೆ. ಅಲ್ಲದೆ ಅನುಮಾನ ಬಂದವರ ಬ್ಯಾಂಕ್ ಡೀಟೇಲ್ಸ್ ಕೂಡ ಪಡೆದಿದ್ದು ಡಿಆರ್ಐ, ಇಡಿ, ಸಿಬಿಐನಿಂದ ಸುಮಾರು 50 ಜನರ ವಿಚಾರಣೆ ನಡೆಸಲು ತಯಾರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮತ್ತೊಮ್ಮೆ ರನ್ಯಾ ರಾವ್ ತರುಣ್ ವಿಚಾರಣೆಗೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಡಿಆರ್ಐ ಡಿಜಿಗೆ ಜೈಲಿನಿಂದಲೇ ರನ್ಯಾ ಪತ್ರ. ತನಿಖಾಧಿಕಾರಿಗಳ ವಿರುದ್ಧ ಹಲ್ಲೆ ಆರೋಪ. ಪರಪ್ಪರ ಅಗ್ರಹಾರದಲ್ಲಿರೋ ಆರೋಪಿ ರನ್ಯಾ ರಾವ್ ಹೊಸ ವರಸೆ ಶುರು ಮಾಡಿದ್ದಾಳೆ. ಜೈಲಿನಲ್ಲೇ ಕುಳಿತು ಡಿಆರ್ಐನ ಡಿಜಿಗೆ ಪತ್ರ ಬರೆದು ಅಧಿಕಾರಿಗಳು ನನಗೆ ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾಳೆ. ಇನ್ನು ರನ್ಯಾ ಬರೆದಿರೋ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇವರಿಗೆ ಅಡಿಷನಲ್ ಡೈರೆಕ್ಟರ್ ಜನರಲ್, ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್, ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನನ್ನ ಪಾತ್ರವೇನೂ ಇಲ್ಲ. ನನ್ನ ಮೇಲೆ 14 ಕೆಜಿ ಚಿನ್ನ ತಂದ ಬಗ್ಗೆ ಸುಳ್ಳು ಕೇಸ್ ದಾಖಲಿಸಲಾಗಿದೆ. ನನಗೆ ಮಾತನಾಡೋದಕ್ಕೆ ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ. ಚಿನ್ನ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಾನು ಅಮಾಯಕಿ. ವಿಚಾರಣೆ ನೆಪದಲ್ಲಿ ನನ್ನ ಮೇಲೆ 10 ರಿಂದ 15 ಸಲ ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳು ನನಗೆ ಹೊಡೆದಿದ್ದಕ್ಕೆ ಕಾರಣ ನೀಡಿಲ್ಲ. ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸಬಲ್ಲೆ. ಅಲ್ಲದೆ ನನಗೆ ಹೊಡೆದು ಸ್ಟೇಟ್ಮೆಂಟ್ಗೆ ಸಹಿ ಹಾಕಿಸಿಕೊಂಡಿದ್ದಾರೆ. ಜೊತೆಗೆ 40 ವೈಟ್ ಪೇಪರ್ಗಳ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಸಹಿ ಮಾಡದಿದ್ರೆ ತಂದೆ ಹೆಸರನ್ನ ಜೊತೆಗೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ. ನನಗೆ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ನಿದ್ದೆ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ. ಕಸ್ಟಡಿಯಲ್ಲಿದ್ದಾಗ ಸರಿಯಾಗಿ ಊಟ ಕೂಡ ಕೊಟ್ಟಿಲ್ಲ. ಇಂತಿ ಶ್ರೀಮತಿ ಹರ್ಷವರ್ಧಿನಿ ರನ್ಯಾ. ಹೀಗಂತ ಡಿಆರ್ಐ ಅಧಿಕಾರಿಗಳ ಮೇಲೆ ಜೈಲಿನಿಂದಲೇ ರನ್ಯಾ ಸಾಲು ಆರೋಪಗಳನ್ನ ಮಾಡಿದ್ದಾರೆ.
ಮತ್ತೊಂದೆಡೆ ಆರ್ಥಿಕ ಅಪರಾಧಗಳ ಕೋರ್ಟ್ ರನ್ಯಾಗೆ ಜಾಮೀನು ನಿರಾಕರಿಸಿದ ಬೆನ್ನಲ್ಲೇ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ರನ್ಯಾ ವಕೀಲರು ಅರ್ಜಿ ಸಲ್ಲಿಸಿದ್ರು. ಸೋಮವಾರ ಈ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಇನ್ನು ರನ್ಯಾ ರಾವ್ ಗೆಳೆಯ ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಡಿಆರ್ಐ ಪರ ವಕೀಲರಾದ ಮಧುರಾವ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು. ಆರ್ಥಿಕ ಅಪರಾಧ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನು ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ರು. ರನ್ಯಾ ಕೇಸಲ್ಲಿ ಪ್ರಭಾವಿ ಸಚಿವರ ಲಿಂಕ್ ಆರೋಪ. ರಾಜಕೀಯ ನಾಯಕರ ಮಧ್ಯೆ ಏಟು ಎದಿರೇಟು. ರನ್ಯಾ ರಾವ್ ಕೇಸಲ್ಲಿ ಪ್ರಭಾವಿ ಸಚಿವರ ಲಿಂಕ್ ಆರೋಪವಿದ್ದು ಇದೇ ವಿಚಾರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಇಬ್ಬರು ಸಚಿವರ ಕೈವಾಡ ಅಂತ ಬಿಜೆಪಿ ಆರೋಪ ಮಾಡಿದೆ. ಅಲ್ಲದೆ ಈ ಬಗ್ಗೆ ಬಿಜೆಪಿ ವರಿಷ್ಠರು ಮಾಹಿತಿ ಪಡೆಯುತ್ತಿದ್ದು ಸದನದಲ್ಲೂ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವರದಿ ತರಿಸಿಕೊಂಡಿದ್ಯಂತೆ. ಇದೇ ವಿಚಾರಕ್ಕೆ ಕೈ ಕಮಲದ ಮಧ್ಯೆ ವಾಕ್ ಸಮರವೇ ಏರ್ಪಟ್ಟಿದೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟನ್ನು ಕೊಟ್ಟಿದ್ದಾರೆ. ಈ ಥರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಈಗಾಗಲೇ DRIನವರು CBIನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸ್ನ ಮಾಡ್ತಿದ್ದಾರೆ. ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ DGಗಾಗಲಿ ಕೊಟ್ಟಿಲ್ಲ. ಅದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ಅಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ ಈಗ, ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು. ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯಬೇಕು. ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೇನು ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಕಸ್ಟಮ್ಸ್ ಯಾರಿಗೆ ಬರುತ್ತೆ? ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ. ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡ್ಕರ್ಕೊಂಡ್ ಬಂದ್ಬಿಡ್ತಾರಾ? ಈಗ ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ, ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ ನೋಡಿ. ಏರ್ಪೋರ್ಟ್ ಅಲ್ಲಿ ಟೋಟಲ್ ಕಂಟ್ರೋಲ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರ್ಬೇಕು. ಎಲ್ಲಾ ಊಹಾಪೋಹಗಳು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತಾನೆ ಬಂದಿದೆ. ಮತ್ತೆ ಇವತ್ತು ಈಗಾಗಲೇ ನೋಡಿ ಬರೀ ಸುಳ್ಳು ಆರೋಪ ಮಾಡುವಂಥದ್ದು, ಊಹಾಪೋಹಗಳು ಮಾಡುವಂಥದ್ದು, ಜನರಲ್ಲಿ ಒಂದು ರೀತಿಯ ಅಪಪ್ರಚಾರ ಮಾಡುವಂಥದ್ದು ಅದು ಬಿಜೆಪಿಯವರ ಜಾಯಮಾನ. ಕೇಂದ್ರದ ತನಿಖಾ ಸಂಸ್ಥೆಗಳೇ ತನಿಖೆ ಮಾಡ್ತಾ ಇದ್ದಾವೆ. ತನಿಖಾ ವರದಿ ಬರಲಿ. ಒಟ್ಟಾರೆ ರನ್ಯಾ ಚಿನ್ನದ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ತನಿಖೆ ಪೂರ್ಣಗೊಳ್ಳುವ ಹೊತ್ತಿಗೆ ಯಾರ್ಯಾರ ಮುಖವಾಡ ಕಳಚತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ರೈಮ್ ಬ್ಯೂರೋ, ನ್ಯೂಸ್ 18. ಇನ್ನು ಮುಂದೆ ಕರ್ನಾಟಕದಲ್ಲಿ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ಕೊಡಬೇಕು ಅನ್ನುವಂತಹ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದೆ. ಈ ಅಧಿವೇಶನದಲ್ಲಿ ಈ ವಿಧೇಯಕವನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಈಗಾಗಲೇ ಬಜೆಟ್ನಲ್ಲೂ ಕೂಡ ಇದರ ಘೋಷಣೆ ಆಗಿದೆ. ಈಗ ಈ ವಿಚಾರ ಪ್ರತಿಪಕ್ಷ ಬಿಜೆಪಿಗೆ ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದ್ದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಷಯವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಅಂದ್ರೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. ಬಿಜೆಪಿ इसका विरोध करती और करेगी. ಬಜೆಟ್ನಲ್ಲಿ ಘೋಷಿಸಿದಂತೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ವಿಧೇಯಕ ತರಲು ನಿನ್ನೆಯ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದೇ ಅಧಿವೇಶನದಲ್ಲಿ ಬಿಲ್ ಮಂಡಿಸಲು ತೀರ್ಮಾನಿಸಲಾಗಿದೆ. ಗುತ್ತಿಗೆಯಲ್ಲಿ ಮೀಸಲಾತಿ ಇತರೆ ಹಿಂದುಳಿದ ವರ್ಗಗಳಿಗಷ್ಟೇ ಇತ್ತು. ಇದೀಗ ಮುಸ್ಲಿಂ ಸಮಾಜಕ್ಕೂ ಮೀಸಲಾತಿಯನ್ನು ಸರ್ಕಾರ ವಿಸ್ತರಿಸಿದೆ. ವಿಧೇಯಕ ಪ್ರಕಾರ ರಾಜ್ಯ ಸರ್ಕಾರದ 1 ಕೋಟಿವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಒದಗಿಸಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ 7ರಂದು ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಗುತ್ತಿಗೆ ಮಿತಿ 1 ಕೋಟಿಯಿಂದ 2 ಕೋಟಿ ರೂಪಾಯಿಗೆ ಏರಿಕೆ ಮಾಡಿ ಘೋಷಣೆ ಮಾಡಿದರು. ಮೀಸಲಾತಿ ಅರ್ಹರ ಪಟ್ಟಿಗೆ ಹೊಸದಾಗಿ ಮುಸ್ಲಿಮರನ್ನ 2Bಗೆ ಸೇರಿಸಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಹಾಗೂ ಖರೀದಿ ಸೇವೆಗಳಲ್ಲಿ 4% ಮೀಸಲಾತಿ ಒದಗಿಸುವುದಾಗಿ ಪ್ರಕಟಿಸಿದರು. ಪ್ರಸ್ತುತ 1 ಕೋಟಿ ರೂಪಾಯಿ ತನಕ
ದಿನಾಂಕದ ಕಾಮಗಾರಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡ 17.15, ಪರಿಶಿಷ್ಟ ಪಂಗಡಗಳಿಗೆ 6.95, ಪ್ರವರ್ಗ 1ಕ್ಕೆ ಶೇಕಡ 4ರಷ್ಟು, 2ಎಗೆ ಶೇಕಡ 15% ಮೀಸಲಾತಿ ಚಾಲ್ತಿಯಲ್ಲಿದೆ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಕಾಯ್ದೆಗೆ ತಿದ್ದುಪಡಿ ತರುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಕೆಟಿಟಿಪಿ ಕಾಯ್ದೆ 1999ರ ಕಲಂ 6ರಲ್ಲಿ ಮೀಸಲಾತಿ ಒದಗಿಸಿದ್ದ ಕಾಮಗಾರಿ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 2 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ಮೀಸಲಾತಿ ಅರ್ಹ ಸಮುದಾಯಗಳ ಪಟ್ಟಿಯಲ್ಲಿ 2ಎ ಜೊತೆಗೆ 2ಬಿ ಸೇರ್ಪಡೆ ಮಾಡಿದ್ದು ಶೇಕಡ 4ರಷ್ಟು ಮೀಸಲಾತಿ ಒದಗಿಸುವ ಪ್ರಸ್ತಾವನೆ ಇದೆ. 2ಬಿ ಮುಸ್ಲಿಂ ಮೀಸಲಿಗೆ ಸಂಬಂಧಿಸಿದ್ದು 2ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿ ವಿಧಿಸುವಂತಿಲ್ಲ ಎಂದು ಹೇಳಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ತುಷ್ಟೀಕರಣ ರಾಜನೀತಿ ಎಂದು ಟೀಕಿಸಿ ಕಾಂಗ್ರೆಸ್ ಸರ್ಕಾರ ಕೋಮು ಆಧಾರಿತ ವಿಭಜನೆಯನ್ನು ಜಾರಿಗೊಳಿಸುತ್ತಿದೆ ಅಂತ ಕಿಡಿಕಾರಿದ್ದಾರೆ. बीजेपी इसका विरोध करती है और करेगी. आपको याद होगा कि आंध्र प्रदेश में 4% रिजर्वेशन दिया गया था. आंध्र प्रदेश हाईकोर्ट ने उसको क्वॉश कर दिया. मैटर सुप्रीम कोर्ट में कॉन्स्टिट्यूशन बेंच में पेंडिंग है, क्योंकि religious based reservation is not permissible under the Indian constitution. ಈಗ ಇದೆಲ್ಲ ವೋಟ್ ಬ್ಯಾಂಕ್ ನ ರಾಜಕಾರಣ, ಇದು ಕಾಂಗ್ರೆಸ್ನದು. ಗ್ಯಾರಂಟಿಗಳಾಗ್ಲಿ ಅಥವಾ ಇದು ಕಾಂಟ್ರಾಕ್ಟ್ ಆಗ್ಲಿ, ಈಗ ಮುಸಲ್ಮಾನ್ ಬಂಧುಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಕೊಡ್ತಾರೆ, 100%, 100% ಕೊಡ್ತಾರೆ. ಆದ್ರೆ ದಲಿತರಿಗೆ ಕೊಡೋದಿಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಮುಸ್ಲಿಮರ 4% ಮೀಸಲಾತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. 4% ಮುಸ್ಲಿಂ ಕೊಡ್ತಾ ಇಲ್ಲ, ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಅವ್ರ ಜೊತೆ ಸುಮಾರು ಜಾತಿಗಳು ಕೊಟ್ಟರು, ಒಂದೇ ಜಾತಿ ಅಲ್ಲ. ಮುಂಚೆ SC ST ಇತ್ತು, ಬೇರೆ ಬೇರೆ 2B ಏನೋ 4 ಬಹಳ ಸುಮಾರು ಜಾತಿಗಳ ಒಳಗೊಂಡಿದ್ದಾರೆ. ಅದರಲ್ಲಿ ಮುಸ್ಲಿಂ ಕೂಡ ಒಂದು. ಬಿಲ್ ಏನು ಅವಶ್ಯಕತೆ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಅದು ಅಂತಿಮ. ಅದಕ್ಕೆ ಬಿಲ್ ಏನು ಬರ್ಬೇಕಂತ ಅವಶ್ಯಕತೆ. ಮೊನ್ನೆನೋ ಲಾಸ್ಟ್ ಟೈಮ್ ಅಪ್ರೂವ್ ತಗೊಂಡಲ್ಲ. ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ಅದರಲ್ಲೂ ರಾಜಕೀಯ ಮಾಡ್ತಿರತಕ್ಕಂಥದ್ದು. ಮತ್ತೆ ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಏನು ಅವರು ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಬೇಕು ಅಂತ ಹೊರಟಿದ್ದಾರೆ. ಅದು ಅವರು ಯಶಸ್ವಿ ಆಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಯಾವ ಸಮುದಾಯ ಕೊಟ್ಟಿದ್ರು? ಅವರು 10% ಕ್ರಿಮಿಲೇಯರ್ ಕೊಟ್ರಲ್ಲ, ಯಾರಿಗೆ ಕೊಟ್ಟಿರೋದು? ಅದು ಯಾವ ಸಮುದಾಯ ಬರುತ್ತೆ ಅದ್ರಾಗ? 10% ಕ್ರಿಮಿಲೇಯರ್ ಅಂತ ಬಂದಾಗ ಯಾವ ಸಮುದಾಯ ಬರುತ್ತದೆ? ನೀವು ಚರ್ಚೆ ಮಾಡ್ಬೇಕಲ್ಲ, ಇದನ್ನು ಕೇಳಬೇಕಲ್ಲ, ಕೇಳಿ ನೋಡಿ ಅವರಿಗೆ. ಒಟ್ನಲ್ಲಿ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡ 4ರಷ್ಟು ನಿರ್ಧಾರ ಕೈಗೊಂಡಿರೋದು ಬಿಜೆಪಿಯನ್ನ ಮತ್ತಷ್ಟು ಕೆರಳಿಸಿದೆ. ಸೋಮವಾರ ನಡೆಯುವ ವಿಧಾನಸಭೆ, ವಿಧಾನ ಪರಿಷತ್ ಉಭಯ ಸದನಗಳಲ್ಲಿ ಸರ್ಕಾರದ ಮೇಲೆ ಮುಗಿಬೀಳಲು ಸಜ್ಜಾಗಿದೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಈ ವಿಚಾರ ಕೈಗೆತ್ತಿಕೊಂಡು ಕಾಂಗ್ರೆಸ್ ಹಿಂದೂ ವಿರೋಧಿ, ಮುಸ್ಲಿಂ ತುಷ್ಟೀಕರಣ ಎಂದು ಬಿಂಬಿಸಲು ಪ್ಲಾನ್ ಮಾಡಿದೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಡೇ ಕ್ಷಣದಲ್ಲಿ ಟಿಕೆಟ್ ಅನ್ನು ಪಡ್ಕೊಂಡು ಅಂದಿನ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿದಂಥವರು ಪ್ರದೀಪ್ ಈಶ್ವರ್ ಅವರು ಅವತ್ತು ಹಾಗೆ ಗೆಲ್ಲೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣಗಳಲ್ಲಿ ಒಂದನ್ನು ನೀವೇನಾದರೂ ಪಾಯಿಂಟ್ಔಟ್ ಮಾಡೋದಿದ್ರೆ ಅವರ ಡೈಲಾಗ್ಗಳು, ಅವರ ಮಾತಿನ ಶೈಲಿ, ಅದು ತೆಲುಗು ಮಿಶ್ರಿತವಾಗಿ ಅವರು ಮಾತನಾಡ್ತಿದ್ದಂತಹ ರೀತಿ, ನಾನು ಬಡವ ಅನಾಥ ಅಂತೆಲ್ಲ ಹೇಳ್ತಾ ಇದ್ದಂತಹ ಸ್ವರೂಪ, ಇವೆಲ್ಲವೂ ಕೂಡ ಅವತ್ತು ಕೆಲಸ ಮಾಡಿತ್ತು. ಆದರೆ ಇವತ್ತು ಅವರ ಮಾತೇ ಅವರಿಗೆ ಮುಳುವಾಗಿದೆ. ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರ ಜಯಂತ್ಯುತ್ಸವದಲ್ಲಿ ಆಡಿರುವಂತಹ ಮಾತು ನಿಜಕ್ಕೂ ಒಬ್ಬ ಶಾಸಕ ಹೀಗೆಲ್ಲ ಮಾತನಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿಯೇ ಹುಟ್ಟುಹಾಕಿದೆ. ಭಾಷೆ ಸಭ್ಯ ರಾಜಕಾರಣಕ್ಕೆ ಶೋಭೆ ತರುವಂಥದ್ದಲ್ಲ. ಇವತ್ತು ಏನ್ ತಪ್ಪಿದೆ? ಸರ್ಕಾರಿ ಕಾರ್ಯಕ್ರಮಗಳು ಅಂದ್ರೆ ಯಾವುದೇ ಪಕ್ಷವಾಗ್ಲಿ ವ್ಯಕ್ತಿಯ ಪರವಾಗ್ಲಿ ವಿಜೃಂಭಣೆಯಲ್ಲ, ಅದು ಸರ್ವರಿಗೂ ಸಲ್ಲುವ ಕಾರ್ಯಕ್ರಮವಾಗಬೇಕು. ಆದರೆ ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾತ್ರ ರಾಜಕೀಯ ನಾಯಕರ ವೈಯಕ್ತಿಕ ಯುದ್ಧಕ್ಕೆ ಕಾರಣವಾಗಿತ್ತು.
ವೇದಿಕೆ ಮೇಲೆಯೇ ಕೈ ಶಾಸಕ ವರ್ಸಸ್ ಬಿಜೆಪಿ ಸಂಸದ. ನಿಮ್ಮಪ್ಪನ ಸರ್ಕಾರವಲ್ಲ ಎಂದ ಪ್ರದೀಪ್ ಈಶ್ವರ್. ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಭಾಷಣದ ವೈಖರಿ ಪ್ರಶ್ನಿಸಿದ ಜನರ ಮೇಲೆ ಆಕ್ರೋಶ ಭರಿತರಾದ ಪ್ರದೀಪ್ ಈಶ್ವರ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಮುದಾಯ ಗುಣಗಾನ ಮಾಡೋಕೆ ಇದೇನು ಬಿಜೆಪಿ ಕಾರ್ಯಕ್ರಮ ಅಂದುಕೊಂಡಿದ್ದೀರಾ? ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು, ಬಿಜೆಪಿ ಗುಣಗಾನ ಮಾಡೋದು ನಿಲ್ಲಬೇಕು. ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ರಾಜ್ಯದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇರೋದು, ನಿಮ್ಮಪ್ಪನ ಸರ್ಕಾರ ಅಲ್ಲ ಎಂದು ಏಕವಚನದಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸರ್ ದಯವಿಟ್ಟು ಸರ್ ಪ್ಲೀಸ್ ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ಈ ವೇಳೆ ವೇದಿಕೆ ಮೇಲಿದ್ದ ಬಿಜೆಪಿ ಸಂಸದ ಪಿಸಿ ಮೋಹನ್, ಪ್ರದೀಪ್ ಈಶ್ವರ್, ನಿಮಗೆ ಉತ್ಸಾಹ ಇದೆ, ಆದರೆ ನೀವು ಇಲ್ಲಿ ಕೂತ್ಕೊಂಡು ಇದು ಸಿದ್ದರಾಮಯ್ಯನ ಪ್ರೋಗ್ರಾಂ ಅಂದ್ರೆ ನಾನು ಬಿಜೆಪಿ ಸಂಸದ, ಇಲ್ಲಿ ಇರಬೇಕು ಹೋಗ್ಬೇಕು ಹೇಳಿ ಅಂತ ಗುಡುಗಿದ್ರು. ಉತ್ಸಾಹ ಇದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಅಂದ್ರೆ ನಾನು ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ? ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಗಮನಿಸಿದ ಗಣ್ಯರು ಹಾಗೂ ಕಾರ್ಯಕ್ರಮ ಆಯೋಜಕರು ಇಬ್ಬರನ್ನು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ನಡೆಗೆ ಕೆರಳಿದ ಬಿಜೆಪಿ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವರ್ತನೆಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಶಾಸಕರ ನಡೆಯನ್ನ ತೀವ್ರವಾಗಿ ಖಂಡಿಸಿರೋ ರಾಜ್ಯ ಬಿಜೆಪಿ ಪ್ರದೀಪ್ ಈಶ್ವರ್ ಓರ್ವ ಆಕ್ಸಿಡೆಂಟ್ ಎಂಎಲ್ಎ ಅಂತ ಜರಿದಿದೆ. ಅಲ್ಲದೆ ನಿಮಗೆ ಅಷ್ಟೊಂದು ಪ್ರಚಾರದ ಗೀಳಿದ್ದರೆ ಮಜಾ ಟಾಕೀಸ್ ಅಥವಾ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಹೋಗಿ. ನಿಮ್ಮ ಪ್ರಚಾರದ ಹಪಹಪಿಗಾಗಿ ಪೂಜ್ಯನೀಯ ಕೈವಾರ ತಾತಯ್ಯ ಅವರ ವೇದಿಕೆಗೆ ಅವಮಾನಿಸಬೇಡಿ ಅಂತ ಆಕ್ರೋಶ ಹೊರಹಾಕಿದೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ, ಅವ್ರಿಗೆ ಒಳ್ಳೇದು ಅನ್ಸುತ್ತೆ. ನಾನು ಅಷ್ಟೇ ಹೇಳಕ್ಕಾಗುತ್ತೆ, ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನ ನೋಡಬೇಕೆ ಹೊರತು ಈ ತರಹ ಫಸ್ಟ್ರೇಷನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫಸ್ಟ್ರೇಷನ್ನು ಈ ರೀತಿ ಬಿಟ್ಟಿದ್ದು ತಪ್ಪು. ಕಾಂಗ್ರೆಸ್ ಸರ್ಕಾರ, ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಧನೆಗಳನ್ನು ಹೇಳಲ್ಲ ನೀವು, ಮತ್ತು ಈ ಶಬ್ದ ಏನಿದೆ ನಿಮ್ಮ ಅಪ್ಪಂದಲ್ಲ, ಈ ರೀತಿಯ ಭಾಷೆ ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ. ಕೆಟ್ಟ ಶಬ್ದವನ್ನು ಬಳಸೋದು, ಯಾರದ್ದು ಅಪ್ಪನ ಸರ್ಕಾರವಂತ ಕೇಳೋದು, ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೌಜನ್ಯ ಗೌರವವನ್ನು ತಂದುಕೊಡುವಂಥ ವಿಚಾರಗಳಲ್ಲ. ಪ್ರತಿ ಜನಪ್ರತಿನಿಧಿಗಳು ಕೂಡ ಗೌರವಯುತವಾದ ಶಬ್ದವನ್ನು ಬಳಸಬೇಕು ಅನ್ನೋದು ನೇಮ. ದುರಾದೃಷ್ಟಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಈ ಶಬ್ದದ ಬಳಕೆ ಮಾಡಿರುವುದು ಅತ್ಯಂತ ನೋವಿನ ಸಂಗತಿ ಅಂತ ನನಗನ್ಸುತ್ತೆ. ಏನೇ ಆದರೂ ಕೂಡ ಸಿದ್ದರಾಮಯ್ಯನವರು ಅವನ್ನೆಲ್ಲ ಕರೆದು ಬುದ್ಧಿ ಹೇಳಬೇಕಾದಂಥ ಅಗತ್ಯಗಳಿದೆ. ಇನ್ನು ಪ್ರದೀಪ್ ಈಶ್ವರ್ ಮಾತು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿರೋದಂತೂ ಸುಳ್ಳಲ್ಲ. ಆದರೂ ಈ ಬಗ್ಗೆ ಸಚಿವ ಈಶ್ವರ ಖಂಡ್ರೆ ಸಮರ್ಥಿಸಿಕೊಂಡಿದ್ದು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ಅಂತ ಹೇಳೋದ್ರಲ್ಲಿ ತಪ್ಪೇನು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ? ನೀವೇ ಹೇಳಿ. ಸತ್ಯ ಇದ್ದಿದ್ದು ಹೇಳಿದ್ದಿದೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಮಾತಿದೆ. ಆದರೆ ರಾಜಕಾರಣಿಗಳು ಮಾತ್ರ ತಮ್ಮ ಸ್ಥಾನ ಮಾನ ಮರೆತು ವರ್ತಿಸ್ತಿರೋದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಸರ್ಕಾರದ ಜೊತೆಗೆ ಭಾಷಾ ಸಮರವನ್ನು ನಡೆಸ್ತಾ ಇರುವಂತಹ ತಮಿಳುನಾಡು ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಸುತ್ತಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಒಂದು ವಾದ ಪ್ರತಿವಾದದ ಸರಣಿಗೆ ಈಗ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಎಂಟ್ರಿ ಕೊಟ್ಟಿದ್ದಾರೆ. ಇದು ಕದನವನ್ನು ಮತ್ತಷ್ಟು ರಂಗೇರುವಂತೆ ಮಾಡಿದೆ. ಅಷ್ಟಕ್ಕೂ ಪವನ್ ಕಲ್ಯಾಣ್ ಈ ವಿಚಾರದಲ್ಲಿ ಹೇಳಿದ್ದು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. మన తమిళనాడులో తమిళ్ హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాల్ని హిందీలో డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, బీహార్ నుంచి రావాలి, కానీ హిందీని ద్వేషిస్తానంటే ఎట్లా? ఇవన్నీ మారాలి కదా.
అందుకని భాషల్ని ద్వేషించాల్సిన అవసరం ತಮಿಳುನಾಡು ವಿರುದ್ಧ ಆಂಧ್ರ ಡಿಸಿಎಂ ಸಿಡಿಮಿಡಿ. ತಮಿಳು ಸಿನಿಮಾ ಹಿಂದಿಗೆ ಡಬ್ ಮಾಡಬೇಡ್ರಿ ಎಂದ ಪವನ್. ಹಿಂದಿ ಹೇರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸರ್ಕಾರ ಸಮರ ಸಾರಿದೆ. ನಮಗೆ ಹಿಂದಿ ಇರುವ ತ್ರಿಭಾಷಾ ಶಿಕ್ಷಣ ಬೇಡ, ಭಾರತದ ರಾಜ್ಯಗಳಿಗೆ ದ್ವಿಭಾಷಾ ಸೂತ್ರವೇ ಸಾಕು ಅಂತ ಸಿಎಂ ಸ್ಟಾಲಿನ್ ಭಾಷಾ ಯುದ್ಧ ಸಾರಿದ್ದಾರೆ. ಇದರ ಮಧ್ಯೆ ಭಾರತೀಯ ರೂಪಾಯಿ ಚಿಹ್ನೆಯನ್ನ ತಮಿಳುನಾಡು ಸರ್ಕಾರ ಕೈಬಿಟ್ಟಿರೋ ವಿಚಾರ ವಿವಾದಕ್ಕೆ ತಿರುಗಿದೆ. ತಮಿಳುನಾಡಿನ ಈ ನಡೆಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ನಾಯಕರೆಲ್ಲರೂ ಕೂಡ ಸಿಡಿದೇಳ್ತಿದ್ದಾರೆ. ನಟ ಹಾಗೂ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ತಮಿಳುನಾಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಿಂದಿ ರಾಜ್ಯಗಳಿಂದ ಹಣ ಬೇಕು, ಆದ್ರೆ ಹಿಂದಿ ಭಾಷೆ ಬೇಡ ಅಂದ್ರೆ ಹೇಗೆ? ತಮಿಳು ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡಬೇಡ್ರಿ ಅಂತ ಗುಡುಗಿದ್ದಾರೆ. మాట్లాడితే సంస్కృతాన్ని తిడతారు, హిందీని మీరు రుద్దుతున్నారు, సౌత్లో దక్షిణాదిని అంటారు. అన్ని దేశ భాషలే కదా. మన తమిళనాడులో హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాల్ని హిందీలోకి డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, ఛత్తీస్గఢ్ నుంచి డబ్బులు కావాలి, కానీ హిందీ మాకు వద్దంటే అదే న్యాయం. పనిచేసే వాళ్ళందరూ మనకి బీహార్ నుంచి రావాలి, కానీ హిందీని ద్వేషిస్తానంటే ఎట్లా? ఇవన్నీ మారాలి కదా. అందుకని భాషల్ని ద్వేషించాల్సిన అవసరం. ಪವನ್ ಹಿಂದಿ ಪ್ರೀತಿಗೆ ಪ್ರಕಾಶ್ ರಾಜ್ ತಿರುಗೇಟು. ಹಿಂದಿ ಭಾಷೆ ಹೇರಿಕೆಯನ್ನ ಸಮರ್ಥಿಸಿಕೊಂಡಿರುವ ಪವನ್ ಕಲ್ಯಾಣ್ಗೆ ಖ್ಯಾತ ನಟ ಪ್ರಕಾಶ್ ರಾಜ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಹಿಂದಿ ಹೇರಬೇಡಿ ಅನ್ನೋದು ಭಾಷೆಯನ್ನ ದ್ವೇಷಿಸೋದಲ್ಲ, ಯಾರಾದ್ರೂ ಪವನ್ಗೆ ಹೇಳಿ ಅಂತ ತಮಿಳುನಾಡು ಪರ ಬ್ಯಾಟ್ ಬೀಸಿದ್ದಾರೆ. ನಿಮ್ಮ ಹಿಂದಿ ಭಾಷೆಯನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರಬೇಡಿ ಅಂತ ಹೇಳುವುದು ಇನ್ನೊಂದು ಭಾಷೆಯನ್ನ ದ್ವೇಷಿಸುವುದು ಅಲ್ಲ. ಸ್ವಾಭಿಮಾನದಿಂದ ನಮ್ಮ ಮಾತೃಭಾಷೆಯನ್ನ, ನಮ್ಮ ತಾಯಿಯನ್ನ ರಕ್ಷಿಸುವುದು ಅಂತ ಪವನ್ ಕಲ್ಯಾಣ್ ಅವರಿಗೆ ಯಾರಾದ್ರೂ ಹೇಳಿ ಪ್ಲೀಸ್. ಹೀಗಂತ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿ ಪವನ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಉಡುಪಿಯಲ್ಲಿ ಮಾತನಾಡಿರುವಂತಹ ಜೋಶಿ, ತ್ರಿಭಾಷಾ ಸೂತ್ರ ನೆಹರು ಕಾಲದಿಂದಲೂ ಇದೆ, ನಾವು ಹಿಂದಿ ಇರಬೇಕು ಅಂತ ಹೇಳಿದ್ದೀವ, ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿ ತಮ್ಮ ವೈಫಲ್ಯತೆಯನ್ನ ಮುಚ್ಚಿ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ತ್ರಿಭಾಷಾ ಸೂತ್ರ ನಾವು ಬಂದ ಮೇಲೆ ಆಗಿದೆ. ನೆಹರು ಕಾಲದಿಂದನೂ ತ್ರಿಭಾಷಾ ಸೂತ್ರ ಇತ್ತು. ಈಗ ಹೊಸ NEPಯಲ್ಲಿ ನಾವು PM ಶ್ರೀ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಾವೇನು ಹೇಳಿದ್ವಿ, ತ್ರಿಭಾಷಾ ಸೂತ್ರವನ್ನು ಅನುಸರಿಸ್ಬೇಕು. ನಾವು ಅದರಲ್ಲಿ ಹಿಂದಿ ಇರಬೇಕಂತ ಹೇಳಿದ್ದೀವ? ನಾವು ದಕ್ಷಿಣ ಭಾರತ ಅಲ್ಲ. ಅಂದರೆ ಎಲ್ಲ ಸುಳ್ಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ, ಜನರಿಗೆ ವಂಚನೆ ಮಾಡುವಂಥ ತಮ್ಮ ಫೇಲ್ಯೂರನ್ನು, ತಮ್ಮ ವಿಫಲತೆಯನ್ನು ಕವರ್ ಮಾಡಿಕೊಳ್ಳಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ರಾಜ್ಯಗಳಿಗೆಲ್ಲ ತಮಿಳುನಾಡಿನ ಹಿಂದಿ ಕಿಚ್ಚು ವ್ಯಾಪಿಸುತ್ತಿದೆ. ವಿವಾದಕ್ಕೆ ಬೇರೆ ರಾಜ್ಯದ ರಾಜಕಾರಣಿಗಳು, ನಟರು ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಆದ್ರೆ ಈ ಬಗ್ಗೆ DMK ಸರ್ಕಾರದ ಯಾವೊಬ್ಬ ನಾಯಕರು ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿ ಕೇಂದ್ರದ ವಿರುದ್ಧ ಯುದ್ಧ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಹೇಳಿದ್ದಾರೆ. 5 ವರ್ಷವೂ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆಯಲ್ಲಿ ಸಚಿವ ಜಮೀರ್ಗೆ ಹಿನ್ನಡೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪ್ತ ಸೈಯದ್ ಉಲ್ ಹುಸೇನ್ ವಕ್ಫ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗದ ಅನ್ವರ್ ಪಾಷಾ ಪರ ಸಚಿವ ಜಮೀರ್ ಲಾಬಿ ಮಾಡಿದ್ರು. ಬಿಜೆಪಿ ರೆಬೆಲ್ ನಾಯಕ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮನ್ನ ಹಿಂದೂ ಹುಲಿ, ಪಂಚಮಸಾಲಿ ಹುಲಿ ಅಂತಾರೆ, ಹಾಗಾದ್ರೆ ಲಾಠಿ ಚಾರ್ಜ್ ಆದಾಗ ಯಾಕೆ ಮಾತನಾಡಲಿಲ್ಲ? ಸಂದರ್ಭಕ್ಕೆ ತಕ್ಕಂತೆ ಮುಖವಾಡ ಹಾಕಬೇಡಿ. ವೀರಶೈವ ಲಿಂಗಾಯತದಲ್ಲಿ ಯಡಿಯೂರಪ್ಪ ಒಬ್ಬರೇ ಪ್ರಶ್ನಾತೀತ ನಾಯಕ ಎಂದಿದ್ದಾರೆ. ಈ ಮಾತಿಗೆ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ನದಿಯಲ್ಲಿ ಮುಳುಗಿ 3 ಸಾವನ್ನಪ್ಪಿರುವ ದಾರುಣ ಘಟನೆ ಮೈಸೂರಿನ ಟಿ ನರಸೀಪುರ ಪಟ್ಟಣದಲ್ಲಿ ನಡೆದಿದೆ. ಕಾವೇರಿ ನದಿಯಲ್ಲಿ 2 ಮಕ್ಕಳು ಮುಳುಗಿದ್ರು. ಮೊಮ್ಮಕ್ಕಳನ್ನ ರಕ್ಷಿಸಲು ನೀರಿಗೆ ಇಳಿದಿದ್ದ ತಾತ ಕೂಡ ನದಿಯಲ್ಲಿ ಜಲಸಮಾಧಿಯಾಗಿದ್ದಾರೆ. ಖ್ಯಾತ ನಟ ಪ್ರಭುದೇವ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿದ್ರು. ಕುಟುಂಬ ಸಮೇತ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿ ಮಹಾಭಿಷೇಕ ಪೂಜೆ ಮಾಡಿಸಿದ್ರು. ಈ ವೇಳೆ ದೇವಸ್ಥಾನದ ವತಿಯಿಂದ ಪ್ರಭುದೇವ ಕುಟುಂಬಕ್ಕೆ ಗೌರವ ಸಲ್ಲಿಸಲಾಯಿತು. ಅಕ್ರಮ ವೋಟರ್ ಕಾರ್ಡ್ ತಡೆಗೆ ಚುನಾವಣಾ ಆಯೋಗ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ವೋಟರ್ ಐಡಿಗೆ ಆಧಾರ್ ಸಂಖ್ಯೆ ಜೋಡಿಸುವ ಕುರಿತು ಚರ್ಚೆ ಸಂಬಂಧ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮಾರ್ಚ್ 18ರಂದು ಸಭೆ ಕರೆದಿದ್ದಾರೆ.
ತೆಲಂಗಾಣದಲ್ಲಿ ನಿಷೇಧಿತ ಸಿಪಿಐ ಸಂಘಟನೆಯ ಒಟ್ಟು 64 ನಕ್ಸಲರು ಶರಣಾಗಿದ್ದಾರೆ. ಭದ್ರಾದ್ರಿ ಕೋಟಗುಡಂ ಜಿಲ್ಲೆ ಪೊಲೀಸರಿಗೆ ಶರಣಾಗಿದ್ದಾರೆ. ಈ ಮೂಲಕ ಕಳೆದ 2 ತಿಂಗಳಲ್ಲಿ ಒಟ್ಟು 122 ನಕ್ಸಲರು ಶರಣಾಗಿದ್ದಾರೆ. ಇರಾಕ್ನ ಗುಪ್ತಚರ ಪಡೆ ವೈಮಾನಿಕ ಕಾರ್ಯಾಚರಣೆ ನಡೆಸಿ ಐಸಿಸ್ನ ಮತ್ತೊಬ್ಬ ಮುಖ್ಯಸ್ಥನನ್ನ ಇರಾಕ್ನಲ್ಲಿ ಹತ್ಯೆ ಮಾಡಿದೆ. ಅಬು ಖದೀಜಾ ಎಂಬ ಉಗ್ರಗಾಮಿ ಸಂಘಟನೆ ಅಬ್ದುಲ್ಲಾ ಮಕಿ ಎಂಬಾತನನ್ನ ಹತ್ಯೆ ಮಾಡಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.